ನೋಡಿ ಫ್ರೆಂಡ್ಸ್, ಇದು ನಮ್ಮ ತೋಟದಲ್ಲಿ, ನಮ್ಮ ಅಕ್ಕರ ತೋಟದಲ್ಲಿ, ನಮ್ಮ ತಾತರ ತೋಟದಲ್ಲಿ ಒಂದು ಕೋರ್ಟಿನ ಒಂದು ವ್ಯಾಜ್ಯವಿತ್ತು. ಆ ಒಂದು ಸಂದರ್ಭದಲ್ಲಿ ಮೋಟ್ರ್ ಪಂಪ್ ಎಲ್ಲ ಏನು ಬಿಟ್ಟಿರಲಿಲ್ಲ, ಬೋರ್ವೆಲ್ ಹಾಕ್ಸಿದ್ವಿ. ಸೊ ಅಮ್ಮನ ಸನ್ನಿಧಾನಕ್ಕೆ ಬಂದೋದ್ಮೇಲೆ ಆ ಒಂದು ಮೋಟ್ರ್ ಪಂಪ್ ಬಿಟ್ಟ ಮೇಲೆ ಆ ಒಂದು ಫಸ್ಟ್ ನೀರನ್ನ ಹಿಡ್ದಿಕ್ಕಿ ನಿಮ್ಮ ಸನ್ನಿಧಾನಕ್ಕೆ ತಗೊಂಬರ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ತೊಗೊಂಬರ್ತಾ ಇದ್ದೀನಿ ಈ ಒಂದು ದುರ್ಗಾಸ್ಥಳ ಕ್ಷೇತ್ರಕ್ಕೆ, ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ. ಅದೇ ರೀತಿಯಾಗಿ ಇನ್ನೊಂದೇನು ನಾನು ರಿವ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಸ್ಥಳಕ್ಕೆ ಬಂದೋಗಿ ಸುಮಾರು ನಾನೊಂದು 3 ವರ್ಷ ಆಯಿತು. ಅದರಲ್ಲಿ ಮುಖ್ಯವಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಈ ಒಂದು ಸ್ಥಳಕ್ಕೆ ಬಂದೋದ್ಮೇಲೆ ನನಗೆ ಅಮೌಂಟ್ ಪೇಮೆಂಟ್ ಆಯಿತು. $200 ಅಂದರೆ 2 ಪೇಮೆಂಟ್ ಆಗಿದೆ. 8 2 16 17,000 ರೂಪಾಯಿ ಪೇಮೆಂಟ್ ಆಗಿದೆ ಈ ಒಂದು ಸ್ಥಳಕ್ಕೆ ಬಂದೋದ್ಮೇಲೆ. ಮತ್ತು ನಮ್ಮ ಸಿಸ್ಟರು ಮದುವೆ ಆಗಿರಲಿಲ್ಲ, ಆ ಒಂದು ಮದುವೆನೂ ಆಯಿತು, ಮಗು ಒಂದು ಗಂಡು ಮಗು ಪಾಪುನೂ ಆಯಿತು. ಅದಕ್ಕೆ ಖುಷಿ ಪಡ್ತೀನಿ. ಮತ್ತು ಒಂದು ಏನು ಹೇಳಿದ್ನಲ್ಲ, ಈ ಒಂದು ಭೂಮಿ ಜಗಳ, ಆ ಒಂದು ಜಗಳದಲ್ಲಿ ಕೋರ್ಟ್ ಅಂತೆ ನಮ್ಮಂತೆ ಆಯಿತು. ಆ ಒಂದು ರಿವ್ಯೂ ಮಾಡ್ಕೊತೀನಿ. ಈ ಒಂದು ಸ್ಥಳಕ್ಕೆ ಬಂದೋದ್ಕಿಲ್ಗೂ ಸುಮಾರು ಕೆಲಸ ಆಗಿದೆ, ಇಲ್ಲೆಲ್ಲ ಚೇಂಜಸ್ ಆಗಿದೆ. ಇಲ್ಲೆಲ್ಲ ಲಾಸ್ಟ್ ಟೈಮೆಲ್ಲ ಇಲ್ಲೊಂದು ಚಿಕ್ಕದು ಅಂಗಡಿ ಇತ್ತು, ಅದೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ. ಚೆನ್ನಾಗಿ ಇಷ್ಟ ಆಯಿತು ನನಗೆ, ಡೆವಲಪ್ಮೆಂಟ್ ಆಗ್ತಿದೆ. ಒಳ್ಳೊಳ್ಳೆ ಒಂದು ಜನ ಬಂದಿದ್ದಾರೆ, ಹೋಗ್ತಾಯಿದ್ದಾರೆ. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಆಗ್ತಿದ್ದಾವೆ. ಬಂದಂಥ ಭಕ್ತಾದಿಗಳು ಚೆನ್ನಾಗೇ ಆಗ್ತಾಯಿದೆ. ಸೊ ಇದು ಮೋಟ್ರ್ ಪಂಪು ಬಿಟ್ಟ ಮೇಲೆ ನಾವು ಹಿಡಿದುವಂತಹ ಒಂದು ವಾಟರ್ ಬಾಟಲ್ ತೊಗೊಂಬರ್ರಿ ಅಂತೇಳಿದರು. ಸೊ ಇವತ್ತು ಗುರೂಜಿ ಅವ್ರ ಹತ್ರ ನಾನು ಎಕ್ಸ್ಪ್ಲೈನ್ ಮಾಡ್ಕೊತೀನಿ. ಮತ್ತೊಮ್ಮೆ ಸನ್ನಿಧಾನಕ್ಕೆ ಒಬ್ಬರ ಬನ್ನಿ ಫ್ರೆಂಡ್ಸ್. ಸ್ನೇಹಿತರೆ, ನಾನು ಇವತ್ತು ಚಿತ್ರದುರ್ಗ ಟು ಕಡೂರಿಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ಶ್ರೀ ಕ್ಷೇತ್ರ ದುರ್ಗಸ್ಥಳ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಸನ್ನಿಧಾನಕ್ಕೆ. ಸ್ನೇಹಿತರೆ, ಸುಮಾರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ 2 ವರ್ಷ ಆಗಿದೆ. ಸೊ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೈಯೆಸ್ಟು ವ್ಯೂ ಆಗಿರೋದು ಈ ಕ್ಷೇತ್ರದ ಒಂದು ಮಹಿಮೆ. ಸೊ ಹಾಗಾಗಿ ನಾನು, ನಮ್ಮ ಅಕ್ಕ, ನಮ್ಮ ಅಳಿಯ, ನಮ್ಮೂವರು ಹೋಗ್ತಾ ಇದ್ದೀವಿ ಈ ಒಂದು ದುರ್ಗಾ ಸ್ಥಳಕ್ಕೆ. ಬನ್ನಿ ಆ ಒಂದು ಸಂಪೂರ್ಣ ವಿಡಿಯೋ ನೋಡ್ಕೊಬರೋಣ ಸ್ನೇಹಿತರೆ. ನಾನಿದ್ದೀನಿ ಇವಾಗ ಕಡೂರು ಬಸ್ ಸ್ಟಾಪು, ಅಂದರೆ KSRTC ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಡೆಮೊಲಿಷ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಹಂಗೆ ಇತ್ತು, ಹೊಸದು ಮಾಡ್ತಾರೆ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ BK ಸುದರ್ಶನ್ ಆಟೋ ಸ್ಟ್ಯಾಂಡ್ ಹತ್ರ ನಿಮಗೆ ಗೊತ್ತಾಗುತ್ತೆ. ಇದು KSRTC ಬಸ್ ಸ್ಟಾಪು, ಕಡೂರು ಮೇಯ್ನಲ್ಲಿದ್ದೀನಿ ನಾನೀಗ. ಸೊ ಇಲ್ಲಿಂದ ನೋಡಿ, ಲೆಫ್ಟ್ ಸೈಡ್ ಕಾಣ್ತಿದೆ ಕಾಂಪ್ಲೆಕ್ಸ್, ಅಶ್ವಿನಿ ಕಾಂಪ್ಲೆಕ್ಸ್ ಪ್ಯಾಲೇಸ್ ತೋರಿಸುತ್ತಲ್ಲ, ಅದ್ರ ಆಪೋಸಿಟೇ ಏನು ದುರ್ಗಾ ಸ್ಥಳಕ್ಕೆ ಹೋಗುವಂತಹ ಆಟೋ ಸಿಗುತ್ತೆ. ಒಂದು ಸೀಟ್ ಬಾರು 50 ರೂಪೀಸು, ಜಾಸ್ತಿ ಏನು ಕೊಡಬೇಡಿ, ಆರಾಮ್ಸೆ ಕರ್ಕೊಂಡು ಹೋಗ್ತಾರೆ. 50 ರೂಪೀಸ್ ಚಾರ್ಜ್ ಒಬ್ಬರಿಗೆ. ಆರಾಮ್ಸೆ ನೀವು ಹೋಗ್ಬೋದು ದುರ್ಗಾಸ್ಥಳ ದೇವಸ್ಥಾನಕ್ಕೆ, ದುರ್ಗಾ ಪರಮೇಶ್ವರಿಯ ದೇವಸ್ಥಾನಕ್ಕೆ. ಇಲ್ಲಿಂದ 50 ರೂಪೀಸ್ ಒಬ್ಬರಿಗೆ. ದೇವಸ್ಥಾನ ಎಲ್ಲಿ ಆಟೋ ಓಡ್ತಾ ಇರುತ್ತೆ. ಸೊ ಇಲ್ಲಿ ಆಟೋ ಅವ್ರನ್ನ ಕೇಳಿದ್ರೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೀವು ಟೋಟಲಿ ಉಂಡೆ ಗೊತ್ತಾದ್ರೆ ಹೋಗ್ಬೋದು, ಇಲ್ಲ ಪ್ಯಾಸೆಂಜರ್ ಅಂದರೆ ಸೀಟ್ ಆಟ ಆದರೂ ಹೋಗ್ಬೋದು. 50 ರೂಪೀಸ್ ಒಬ್ಬರು. ಸಾರಿ, ಇದು ಸಂಗೊಳ್ಳಿ ರಾಯಣ್ಣರವರ ಒಂದು ಮೇನ್ ಸರ್ಕಲ್ಲು. ಅದರ ಪಕ್ಕದಲ್ಲೇ ಮುಂಭಾಗ ರೈಟ್ ಸೈಡಲ್ಲೇ KSRTC ಬಸ್ ಸ್ಟಾಪು. ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಆಟೋ ಸ್ಟ್ಯಾಂಡ್ ಹತ್ರ ಬಂದರೆ ನಿಮಗೆ ಬಸ್ ಸಿಗುತ್ತೆ, ಆಟೋದಲ್ಲಿ ಹೋಗ್ಬೋದು. ಮುಂದೆಗಡೆ ನೋಡ್ಕೊಂಡ್ರೆ ಹಂಗೆ ನಿಮಗೆ ರೈಲ್ವೆ ಟ್ರ್ಯಾಕ್ ಕಾಣುತ್ತೆ. ಇಷ್ಟು ನಿಮಗೆ ಲೊಕೇಶನ್ ಅಲ್ಲಿ ಕಡೂರ್ದು ಗೌರ್ಮೆಂಟ್ ಬಸ್ ಸ್ಟಾಪು, ಸಂಗೊಳ್ಳಿ ರಾಯಣ್ಣ. ಮತ್ತು ಹಂಗೂ ಗೊತ್ತಾಗಿಲ್ಲ ಅಂದರೆ ಈ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಇದು ಗುರುತು. ಸರಸ್ವತಿಪುರ ಇದೇ ಬಸ್ ಸ್ಟಾಪು, ಮೇನ್ ಬಸ್ ಸ್ಟಾಪು. ಅಲ್ಲಿಂದ 10 ಕಿಲೋಮೀಟರು. ಇದು ಚಿಕ್ಕಮಂಗ್ಳೂರು, ಇದು ಕಡೂರು, ಇದು ಮೇನ್ ಬಸ್ ಸ್ಟಾಪ್ ನೋಡಿ, ಸರಸ್ವತಿಪುರ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಸೊ ಇವತ್ತು ಈ ಕಡೆ ಬಂದ್ವಿ, ಅದು ಹಂಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಫೈನಲಿ ನಾವು ಸುಮಾರು ಒಂದು ಗಂಟೆಗೆ ದೇವಸ್ಥಾನ ಸನ್ನಿಧಾನಕ್ಕೆ ಬಂದ್ವಿ. ಸೊ ಅಲ್ಲಿ ನೋಡಿ, ಲೇಡಿ ಬೈಕ್ ಹೊಡಿತಿದ್ದಾರೆ. ಇದೇನು ಹೊಸ್ತೇನಲ್ಲ, ಸುಮಾರು ಜನ ಬೈಕ್ ಹೊಡಿತಾ ಇರ್ತಾರೆ ಹಳ್ಳಿಲೆಲ್ಲ. ನೋಡಿ ಎಷ್ಟೊಂದು ಕಾರ್ ಬಂದಿದೆ ಇವತ್ತು. ಸುಮಾರು ಒಂದು 20 ಆಟೋ ಇದ್ದಾವೆ, ಒಂದು 15-20 ಕಾರುಗಳಿದ್ದಾವೆ, ಬೈಕ್ಸ್ ಇದ್ದಾವೆ ಈ ಒಂದು ಸನ್ನಿಧಾನಕ್ಕೆ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ತೋಟದ ಮಧ್ಯೆ ಇರುವಂತಹ ಒಂದು ದೇವಸ್ಥಾನ. ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ, ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಪಾರ್ಕಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿರಿ, ಯಾರಾದರೂ ಬರ್ರಿ. ಬೈಕ್ ಆಗಿರಲಿ, ಕಾರ್ ಆಗಿರಲಿ, ಆಟೋ ಆಗಿರಲಿ, ಬರೋಂಥವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಪಾರ್ಕಿಂಗ್ ಚೆನ್ನಾಗಿರಬೇಕು. ಬರೋರ್ಗೂ ಅವ್ರಿಗೂ ಚೆನ್ನಾಗೇ ಇದ್ದರೆ ಚೆನ್ನಾಗಿ ಹೋಗಿ ಬರ್ಬೋದು. ಹಿಂಗೆಲ್ಲ ಅಡ್ಡ ಬಿಡಬೇಡ್ರಿ ಬೈಕ್ಸ್ನೆಲ್ಲ. ನೋಡಿ, ಸುಮಾರು ಹೇಳ್ತಾರೆ ಇಲ್ಲಿ ಮಳೆಗಾಲಕ್ಕೆ ನೀರು ತುಂಬ ಬರುತ್ತೆ ಅಂತ. ಸೊ ಇದೇ ಹಳ್ಳನೇ, ಸುಮಾರು ಒಂದು 6 ಅಡಿ ಅಷ್ಟಿದೆ ಒಳಗಡೆ. ಆ್ಯಕ್ಚುಲಿ ನೋಡಿ, ಡೌನಲ್ಲೇ ಬರ್ತಾರೆ. 6 7 ಅಡಿ ಹೈಟ್ ಇದೆ. ಸೊ ಮಳೆ ಬಂದರೆ ತುಂಬ ಪ್ರಾಬ್ಲಮ್ ಈ ಒಂದು ದೇವಸ್ಥಾನಕ್ಕೆ ಬರೋಕ್ಕೆ. ಮಳೆಗಾಲಲ್ಲಿ ನೋಡ್ಕೊಂಡು ಬರ್ರಿ ಬರೋಂಥ ಭಕ್ತಾದಿಗಳು. ನೋಡಿ
ಸುಮಾರು ಜನ ಆಲ್ರೆಡಿ ಬರ್ತಾ ಇದ್ದಾರೆ ದರ್ಶನ ಮುಗಿಸ್ಕೊಂಡು. ಸೊ ನಾವು ಈಗ ಹೋಗ್ತಾ ಇದ್ವಿ, ಅಲ್ಲಿ ಗುರೂಜಿ ಅವರು ಇದ್ದಾರೆ ಅನಿಸುತ್ತೆ. ಸೊ ಸಾಧ್ಯ ಆದರೆ ಅವ್ರನ್ನ ವಿಸಿಟ್ ಮಾಡೋಣ. ಹೊರಗಡೆನೆ ಸ್ಲಿಪ್ಪರ್ ಬಿಡಿ ಅಂತ ಹಾಕಿದ್ದಾರೆ, ಎಲ್ಲರೂ ಇಲ್ಲೇ ಸ್ಲಿಪ್ಪರ್ ಬಿಡಿ. ಸೊ ಇಲ್ಲಿ ನೀರಿನ ಟ್ಯಾಂಕ್ ಇದೆ. ಸ್ನೇಹಿತರೆ, ಸುಮಾರು ನಾವು ಚಿತ್ರದುರ್ಗದಿಂದ 3 ಗಂಟೆ ಪ್ರಯಾಣ ಬೆಳೆಸಿ ಈ ಒಂದು ಶ್ರೀ ಕ್ಷೇತ್ರ ದುರ್ಗಾಸ್ಥಳಕ್ಕೆ ಬಂದಿದ್ದೇವೆ. ಈ ಒಂದು ಟೈಮ್ ಲ್ಯಾಪ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಈ ಒಂದು ಸ್ಥಳಕ್ಕೆ ಸುಮಾರು 500ರಿಂದ 1000 ಜನ ಪ್ರತಿದಿನ ವಿಸಿಟ್ ಮಾಡ್ತಾರೆ. ಸೊ ಹಾಗಾಗಿ ಸ್ಪೀಡಲ್ಲಿ ಮಾಡಿದರೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅನ್ನೋದಕ್ಕೆ ಸುಮಾರು ವಿಡಿಯೋಸ್ ಸಿಗುತ್ತೆ, ಹಂಗಾಗಿ ಮಾಡಿದ್ದೀನಿ. ಸೊ ಈ ಒಂದು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ದೇವಸ್ಥಾನ ಓಪನಿಂಗ್ ಟೈಮ್ ಅಂದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ. ಆದಷ್ಟು ಬೇಗ ಬಂದುಬಿಟ್ಟು ಈ ಒಂದು ದೇವರ ದರ್ಶನ ಮುಗಿಸ್ಕೊಂಡು ಸಂಜೆ ಒಳಗೆ ನಾವು ಪ್ರಯಾಣ ಬಳಸಬೇಕಾಗುತ್ತೆ. ಹಾಗಾಗಿ ಉತ್ತಮವಾದಂತಹ ಪರಿಸರದ ಮಧ್ಯೆ ನೆಲೆಸಿರುವಂತಹ ಶ್ರೀ ಕ್ಷೇತ್ರ ದುರ್ಗಾಸ್ಥಳದ ಮಹಿಮೆಯನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಫ್ರೆಂಡ್ಸ್ ನಮಸ್ಕಾರ. ನಾನು ದೇವಸ್ಥಾನಕ್ಕೆ ಬಂದೆ, ಒನ್ ಟೈಮ್ ದರ್ಶನ ಮಾಡಿಕೊಂಡೆ. ಅಕ್ಕಿ ಬೇಳೆ ಕಾಯಿ ಕರ್ಪೂರ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದೆ. ಅಂದರೆ ದುರ್ಗಾಸ್ಥಳದಲ್ಲಿರುವಂತಹ ಒಂದು ಯಾವ ರೀತಿ ಡೈಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಾಯಿದ್ದೀನಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ಡೈಲಿ 25 kg ಅಂದರೆ 50 kg ಡೈಲಿ ಅನ್ನ ದಾಸೋಹ, ಅನ್ನ ಸಂತರ್ಪಣೆ ಇರುತ್ತೆ. ಸೊ ಬಂದಂಥ ಭಕ್ತಾದಿಗಳೆಲ್ಲರೂ ಇಲ್ಲಿ ಶಾಂತ ರೀತಿಯಿಂದ ಕೂತ್ಕೊಂಡು ಅನ್ನ ಪ್ರಸಾದನ ತಿಂತಿದ್ದಾರೆ. ಸೊ ಈ ಒಂದು ದೇವಸ್ಥಾನಕ್ಕೆ ಅಕ್ಕಿ ಬೇಳೆ ಎಲ್ಲ ಕೊಡ್ಬೋದು, ದಾನದ ರೂಪದಲ್ಲಿ, ಅರಿಕೆ ರೂಪದಲ್ಲೂ ಕೊಡ್ತಿರ್ತಾರೆ, ಅಕ್ಕಿನೂ ಕೊಡ್ತಾ ಇರ್ತಾರೆ. ಸೊ ನೀವು ಸಹಿತ ಪ್ರತಿಯೊಬ್ಬ ಭಕ್ತಾದಿಗಳು ಈ ಥರ ಅರಿಕೆನ ಮಾಡಿಕೊಂಡು ಕೊಡ್ಬೋದು. ಅದೇ ರೀತಿಯಾಗಿ ಎಂಟ್ರೆನ್ಸ್, ಸೊ ನಮ್ಮ ಫಸ್ಟ್ ಟೈಮ್ ವಿಡಿಯೋದಲ್ಲಿ ಯಾವ ರೀತಿ ದೇವಸ್ಥಾನ ಇತ್ತು, ಸೆಕೆಂಡ್ ಟೈಮಲ್ಲಿ ಯಾವ ರೀತಿ ಇತ್ತು. ಸೊ ಈಗ ಸುಮಾರು ನಾವು ಒಂದು 5ರಿಂದ 6 ಟೈಮ್ ಬಂದಿದ್ದೀನಿ, ಕೌಂಟಿಂಗ್ ಮಾಡ್ಕೊಂಡಿಲ್ಲ, ನಾನು ಅಂದಾಜು ಹೇಳ್ತಾ ಇದ್ದೀನಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ಬಂದಂಥ ಭಕ್ತಾದಿಗಳು ತುಂಬ ಒಳಿತನ ಕಂಡಿದ್ದಾರೆ. ಸೊ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಮುಂದೆ ಬರ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ಗುರುಜಿಯವ್ರನ್ನ ಮೀಟ್ ಮಾಡೋಣ. ನಾವೀಗ ದೇವರ ದರ್ಶನಕ್ಕೆ ಹೋಗಿ ಬಂದ್ಬಿಡೋಣ. ಸೊ ಆಗಲೇ ಒಂದು ಸರಿ ಹೋದೆ. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ದರ್ಶನಕ್ಕೆ ಹೋಗ್ಬಿಡೋಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಮಾಡಿದ್ದಾರೆ. ಈಗೆಲ್ಲ ಊಟ ಮಾಡ್ತಿದ್ದಾರೆ, ಪ್ರಸಾದ ತಿಂತಿದ್ದಾರೆ ಆಲ್ಮೋಸ್ಟ್ ಆಗಲೇ ಎಲ್ಲ. ಅದೇ ಡೈಲಿ 25 kg 50 kg ಪ್ಯಾಕೆಟು ಅನ್ನದಾಸೋಹಕ್ಕೆ ನಡೀತಾ ಇದೆ. ಡೈಲಿ ಊಟದ ವ್ಯವಸ್ಥೆ ಬೆಳಿಗ್ಗೆ 10 ಗಂಟೆಯಿಂದ ಸೊ ಅದು ಖಾಲಿಯವರೆಗೂ ಊಟ ಕೊಡ್ತಾರೆ, ಅನ್ನ ಪ್ರಸಾದನ. ಭಕ್ತಾದಿಗಳು ಬಂದೆಲ್ಲ ಇಲ್ಲಿ ಹೂವು, ಹಣ್ಣು, ಕಾಯಿ ಕರ್ಪೂರ ಹೊರಗಡೆ ಕೊಡ್ತಾರೆ. ನೋಡಿ ಈ ಒಂದು ಸ್ಥಳ ಶ್ರೀ ಕ್ಷೇತ್ರ ದುರ್ಗಾಸ್ಥಳ. ಇಲ್ಲಿ ಹಂಗಿದೆ ಫೋಟೋ. ಈ ಕಡೆಯಿಂದ ಒಳಗಡೆ ಹೋಗೋದು, ಆ ಕಡೆಯಿಂದ ಎಕ್ಸಿಟು, ಒಂದು ಒಳಗಡೆ ಹೋಗೋದು, ಒಂದು ಹೊರಗಡೆ ಬರೋದು, ಈ ಥರ ಮಾಡಿದ್ದಾರೆ. ಈಗ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ದರ್ಶನಕ್ಕೆ ಹೋಗ್ಬರೋಣ. ಸೊ ಇಲ್ಲಿ 4 ಗಂಟೆ ಹಾಕಿದ್ದಾರೆ, ಗಂಟೆನೇ ಹೊಡಿಬೋದು. ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನನ ಅಭಿವೃದ್ಧಿ ಆಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ಚಿಕ್ಕದಾಗಿದ್ರೂ ಚೊಕ್ಕದಾಗಿದೆ, ಚೆನ್ನಾಗಿದೆ. ಪವಾಡ ಪುರುಷ ದುರ್ಗಾ ಪರಮೇಶ್ವರಿ ಸನ್ನಿಧಾನ, ಶ್ರೀ ಕ್ಷೇತ್ರ ದುರ್ಗಾಸ್ಥಳ, ಸರಸ್ವತಿಪುರ. ಸ್ನೇಹಿತರೆ, ನಮ್ಮ ಫ್ಯಾಮಿಲಿಯಲ್ಲಿ ಕಂಡಂತಹ ಒಳಿತುಗಳ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಈ ಒಂದು ವಿಡಿಯೋದಲ್ಲಿ. ಇಲ್ಲಿಂದಲೇ ದರ್ಶನ ಮಾಡ್ಕೊಳ್ಳಿ. ಸೊ ಈ ಒಂದು ಸ್ಥಳಕ್ಕೆ ಬಂದಂತಹ ಭಕ್ತಾದಿಗಳು ತುಂಬ ಜನ ಒಳಿತು ಕಂಡಿದ್ದಾರೆ. ಅದ್ರಾಗೂ ನಾವು ಒಬ್ಬರು. ಸುಮಾರು 5ರಿಂದ 6 ಒಳಿತು ನಮಗಾಗಿದೆ. ಮುಖ್ಯವಾಗಿ ಯೂಟ್ಯೂಬ್ ಚಾನಲಿಂದ ಪೇಮೆಂಟ್ ಆಯಿತು. ನೆಕ್ಸ್ಟ್ ಬಂದರೆ ನಮ್ಮದೊಂದು ಬಿಸ್ನೆಸ್ ಶಾಪ್ ಓಪನ್ ಆಗಿರಲಿಲ್ಲ, ಅದೊಂದು ಓಪನ್ ಆಯಿತು. ಅದೇ ರೀತಿಯಾಗಿ ನಮ್ಮ ಅಕ್ಕನ ಮದುವೆ ಆಯಿತು. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು 8 ವರ್ಷದಿಂದ ಆದಂತಹ ಒಂದು ಕೋರ್ಟ್ ಜಮೀನು ಜಗಳದಿಂದ ಒಂದು ವಿಮುಕ್ತಿಯಾಗಿ ನಮ್ಮಂತೆ ಆಯಿತು. ಸುಮಾರು ಹೇಳ್ಕೊಂತ ಹೋದರೆ ಸುಮಾರು ಕೆಲಸಗಳಾಗಿದ್ದಾವೆ. ಸೊ ನಮ್ಮ ಗ್ರಾಮದಿಂದ ಸಹಿತ ಸುಮಾರು ಜನ ಈ ಒಂದು ಸನ್ನಿಧಾನಕ್ಕೆ ಬಂದು ಒಳಿತು ಕಂಡಿದ್ದಾರೆ. ಸೊ ಯಾರಿಗೆಲ್ಲ ಕಷ್ಟ, ಆರೋಗ್ಯ ಸಮಸ್ಯೆ, ಉದ್ಯೋಗ ಸಮಸ್ಯೆ ಹಾಗೂ ಇನ್ನಿತರ ಯಾವುದೇ ಸಮಸ್ಯೆ ಇದ್ದರೆ ಒಂದು ಸ್ಥಳಕ್ಕೆ ಬಂದು ಬೇಡಿಕೊಂಡರೆ ತುಂಬ ಒಳಿತು ಕಂಡಂತಹ ಭಕ್ತಾದಿಗಳು ಅಂದರೆ ಬನ್ನಿ ಮುಂದೆ ನೋಡ್ಕೊಂಡು ಬರೋಣ. ಸ್ವಲ್ಪ ಹಿಂದೆ ಸರ್ಕಲ್
ಬೇಡ ಬೇಡ ಫ್ರೆಂಡ್ಸ್ ಮುಖ್ಯ ಆಗುತ್ತೆ ಅದನ್ನ ಕೇಳೋಣ ಅಂತ ನನಗೆ ಮಕ್ಕಳು ಇರಲಿಲ್ಲ ಮಕ್ಕಳು ಹುಟ್ಟ ಮೇಲೆ ಎಷ್ಟು ಖುಷಿ ಆಯ್ತು ಗೊತ್ತಾ ಮುತ್ತಂತ ಮಕ್ಕಳು ಅವನಿಗೆ ಸೊಂಟನ ಇದ್ದಲ್ಲ ಏನು ಹೊಟ್ಟೆ ಹೇಳ್ತದೆ ಇಲ್ಲಿ ಬಂದ್ಮೇಲೆ ನಡೆಯಕ್ಕೆ ಎಲ್ಲಿ ಪಾಪ ಪಾಪ ಇಲ್ಲಿ ಶಿಕಾರಪುರ ಯಾವಾಗ ಬಂದಿದ್ರಿ ಅದೇ ಎಲ್ಲಿ 3 ಸತಿ ಆದ ನಾವು ಬರಕತ್ತ ನಾನೇನ ಮಾಡಿದ್ನ ಏನಿಲ್ಲ ಆಶೀರ್ವಾದ ಮಾಡಿದ್ದೆ ಇಲ್ಲ ಹಂಗ ಫೋನ್ಯಾಗ ಮಾತಾಡ್ಕೊಂಡು ಇಲ್ಲಿ ಬಂದು ಹೋಗಿದ್ದೀವಿ ನಾವು ಸೀರೆ ಕೊಟ್ಟು ಎಲ್ಲ ಹೋಗಿದ್ದು ಅವತ್ತಿನ ನಡೆಯಕತ್ತು ಊರ ಅದ ನಾನು ಶಿಕಾರಪುರ ಒಂದ್ಸರಿ ಭಾಳ ಖುಷಿ ಆಗಿದೆ ಬಾಬು ಇವರು ನನ್ನ ಮಳೆಯಾರಿ ಸ್ವಲ್ಪ ಕಾಲ ಒಂದು ಇದಾಯ್ತು ಇವ್ರಿಗೆ ಯಾರ ನೋಡಿಯಾ ಕರ್ಕೊಂಡಲ್ಲ ಒಂದು ಶಿವಳಿ ಬೆಲ್ಲ ಸುಮ್ಮನೆ ಮೈಗೆ ಅಂತರ ಹಾಕ್ಯಾ ದೊಡ್ಡ ಅಂತರ ಸೀರೆ ಸಂಬಂಧ ಎರಡು ದೇವ್ರ ಸೀರೆ ಅಂತರ ಕೂಡ ಬೆಲೆ ಅಣ್ಣ 8 ವರ್ಷದ್ದು ಕೋರ್ಟ್ ಜಮೀನಿನ ಜಗಳ ಇತ್ತು ಮೋಟ್ರ್ ಪಂಪ್ ಬಿಟ್ಟಿರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರಿ ತಗೊಂಬರ್ರಿ ನೀರಂತ ತೊಗೊಂಬಂದಿನಿ ನೀರು ಬರ್ತಂತೆ ಕ್ಲಾಸ್ ಹಾಕಿ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ಯೂಟ್ಯೂಬರ್ ಫಸ್ಟ್ ಟೈಮ್ ಬಂದಾಗ ಎಲ್ಲ ಹಳೆ ದೇವಸ್ಥಾನ ಹಳೆ ಗುಡಿ ಇಲ್ಲಿ ಬಂದೋದ್ಕಿಲ್ಗೂ ನನಗೆ 2 ಪೇಮೆಂಟ್ ಆಯಿತು ಯೂಟ್ಯೂಬಿಂದ ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಿ ಸರಿ ನೆಕ್ಸ್ಟ್ ಯೂಟ್ಯೂಬ್ ಫೇಸ್ಬುಕ್ಕರೇ ಫೋನಾಗ ನನಗೆ ಲೈವ್ ಮಾಡೋ ಪುಣ್ಯಾತ್ಮರೇ ನಿಮ್ಮಿಂದಲ್ಲ ನಮ್ಗೆ ಅನ್ನ ಮತ್ತು ಭಕ್ತಿಯಿಂದ ಅನ್ನ ಭಕ್ತರೇ ಯೂಟ್ಯೂಬರೇ ಬಂದು ಗಲಾಟೆ ಮಾಡಬೇಡಿ ಸೈಲೆಂಟಾಗಿ ಹೋಗಿ ನಮಗೆ ನೀವೇನು ಕೊಡ್ಬೇಡಿ ನಿಮ್ಮ ಪ್ರೀತಿ ಕೊಟ್ಟರೆ ಸಾಕು ಪ್ರೀತಿ ಕೊಟ್ಟರೆ ಇನ್ನೊಂದು ಅಕ್ಕನಿಗೆ ಒಂದು 8 ರಿಂದ 10 ವರ್ಷ ಮದುವೆ ಆಗಿರಲಿಲ್ಲ ಇಲ್ಲಿ ಕರ್ಕೊಬಂದು 1 ವರ್ಷಕ್ಕೆ ಮದುವೆ ಆಯಿತು ಅಕ್ಕನಿಗೆ ನೆಕ್ಸ್ಟು ಪಾಪು ಬಂದಿದೆ ಪಾಪನ ಕರ್ಕೊಬಂದಿದ್ದೀನಿ ಹೌದಾ ಸಂತೋಷ ಪಾಪನ ಕೇಳಿದೆ ನಮ್ಮ ಬಸ್ಸಿನಿಗಳಿಗೆ ಒಂದೇ ಒಂದು ಇಪ್ಪರಸೆ ಏನಂದರೆ ದೇಶ ಕಾಯನಿಗೆ ರೈತರಿಗೆ KV ಕೆಲಸ ಮಾಡೋನಿಗೆ ಕಷ್ಟಪಟ್ಟು ಹುಡಿಯನಿಗೆ ನಮ್ಮ ಜನ ಕ್ಲಾಸ್ಬೇಕಲ್ಲ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಹೋಗೋಣ ಯಾವುದೋ ಒಂದು ಪ್ರೋಗ್ರಾಮ್ TV ಹೋಗೋಣ ಅಂತೀವಿ ಅವಾಗ ಹೊಡಿತಾರೆ ವಿಷಯ ನೋಡ್ರಿ ಒಳ್ಳೆ ಇಲ್ಲಿಯೇ ಬರ್ತಾರಲ್ವಾ ನೀವೇನಕ್ಕೆ ಹೋಗ್ತೀರಾ ಯಾವುದೋ ಒಂದು ಮಗು ಮಾತಾಡಲ್ಲ ಅಂದರೆ ಹೌದು ಹೇಳಕ್ಕೆ ಬರ್ತದೆ ಚೆನ್ನಾಗಿದೆ ಹೇಳಕ್ಕೆ ಬರ್ತದೆ ಜನ ಅಂತ ಗೊತ್ತಾ ಕೆಲವರು ಏನಂತಾರೆ ಅಂದರೆ ನಮ್ಮ ಮಗನೇ ನಮ್ಮ ಮಾತು ಕೇಳಲ್ಲ ಅಂತ ಒಬ್ಬರು ಅಂತಾರೆ ಇಲ್ಲ ಒಟ್ಟು ಹೇಳಕ್ಕೆ ಬರ್ತದೆ ನನ್ನ ಮಕ್ಕಳೇ ಮಾತು ನನ್ನ ಮಗನಿಗೆ ನಿಂತಿ ಅನ್ನಾಗ ಇನ್ನೊಬ್ಬರು ಮಕ್ಕಳು ಕಾಸು ಸಾಕ್ರ ನಿಮ್ಮ ಮನೆ ಪಾಪ ಕೇಳಿಸಲ್ಲ ಅವ್ರು ಹಾಕಲ್ಲ ಯಾಕೊತ್ತಾ ಅವ್ರ ಮಕ್ಕಳೆಲ್ಲ ಕುಡಿದು ಮಲಗಿರ್ತಾರೆ ನನ್ನ ಮಕ್ಕಳೇ ಮಾತ್ಕೊಳ್ಳಲ್ಲ ತಮ್ಮ ದೇಶ ತಾಯನ್ ಸತ್ತೋದು ಯಾವನ ಪಡೆ ಕೊಡಿಯಲ್ಲ ಯಾವನ ಬಂದು ನೋಡಲ್ಲ ಯಾವನ ರಿಯಾಲಿಟಿ ಶೋ ಮಾಡಲಿ ಏನೋ ಮಾಡಲಿ ಅಲ್ಲಿ ಪಡೆ ಹೊಡಿತಾರೆ KV ಮಿಲಿಟರಿ ರೇಸ್ ಹೋಗ್ತಾರೆ ತಾಯಿ ಇಂಥ ನಂಬಿರೋ ಭಕ್ತು ಕೊಟ್ಟು ಬಾಣ ನೋಡಿ ಹೇಳ್ತೀನಿ ಸರಿ ಬೇಜಾರು ಮಾಡ್ಕೊಂಬಿಡ ಗಾಡಿ ಬಂದು ಫಾಸ್ಟಾಗಿ ಬಂದು ಚಿಕ್ಕರ್ ಹಾಕ್ತೀವಿ ಹೇಳ್ತಾನೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಏನು ಮಾಡ್ತಾರೆ ಅಂದರೆ ಪ್ರತಿ ಎಲ್ಲರೂ ಇರಲಿ ಕೈಕ ತಗೊಳ್ಳಿ ಒಂದು ನಿಂಬೆ ಚಿತ್ರ ಇಡ್ತೀಯ ಲಿಂಗಾಯ್ತದೆ ಇಲ್ಲ ಲಾರಿಗೆ ಲಿಂಗಾಯ್ತಾರೆ ಕೇಳಪ್ಪ ಇಲ್ಲಿ ಗಾಡಿ ಚಕ್ರದ ನಿಂಬೆ ನಿಕ್ಬೇಡಿ ಯಾವುದೇ ಡ್ರೈವರ್ ಗಾಡಿ ಚಕ್ರದ ನಿಂಬೆ ನಿಕ್ಬಾರ್ದು ನಿಂಗಾಯ್ತು ಗಾಡಿ ಯಾವುದೇ ಥರ ನಿಂಬೆ ನಿಕ್ಬಾರ್ದು ಅರ್ಥ ಮಾಡ್ಕೊಂಡ ಗಾಡಿ ಬಂಪರ್ಗೆ ಕಬ್ಬುಣಕ್ಕೆ ನೆಲಕ್ಕೆ 3 ಸಲ ನೆವಳಿಸಿ ಕಲ್ತಂಗೆ ಕೆಚ್ಚಬೇಕು ಇಲ್ಲಾಂದರೆ ಚಾಕತಂಗೆ ಕೊಯ್ಬೇಕು ಕಲ್ತಂಗೆ ಕೆಚ್ಚಿಬಿಟ್ಟು ಕೈಯಾಗಲ್ಲ ಅದು ಕೆಚ್ಚಿದ್ನ ನೆಲಕ್ಕೆ ಬಿಡಿ 1 ವರ್ಷ ಆಯ್ತು ಹಿಂದಕ್ಕೆ ಸೇರಿ ಅದೇ ನಿಂಬೆಣ್ಣೆ ಹಿಂದಕ್ಕೆ ಸೇರಿ ಗುಡಿಯಿಂದ ಅಡಿ ತಗ ಅಂತ ಬಡ ತುಂಬ ಅನ್ನ ಕೊಡಲಿ ಕಣ್ ತುಂಬ ನಿದ್ದೆ ಕೊಡ್ತೀವಿ ಯಾವುದೇ ಅನಾಹುತ ಅದೇಮ್ಮ ಯಾವುದೇ ಅನಾಹುತ ಆಗ್ತಂಗೆ ಈಗ ನಾನು ಲಾರಾಗಿದ್ದಲ್ಲ ನಿದ್ದೆ ಬಂದು ಸೈಡ್ ಹಾಕಿ ಮೂಲಕ ಯಾವನು ಬರ್ತಿಲ್ಲ ಒಂದು ಎಲ್ಲೆಲ್ಲೋ ಕೂತ್ಕೊಂಡು ನಾನು ಕ್ಲೀನರ್ ಕಣ ನಮ್ಮ ಡ್ರೈವರ್ ನಿಂತಿದ್ದೆ ಗೊತ್ತಿಲ್ಲ ನಾವೇನು ಮಾಡೋದು ಗೊತ್ತಿಲ್ಲ ನ್ಯೂಸ್ ಕೊಯ್ಯಿ ಊಟ ಮಾಡ್ತೀಯ ಗಡಿಗೆಲ್ಲ ಹಾಕ್ತೀನಿ ಯಾರು ಬೈಕೆ ಬಡಿ ಬಲ್ಗಲ್ ಗಾಯ ಐತೆ ನಮ್ಮ ಗಂಡು ಮಕ್ಳು ಕಡಿಕ್ ನಾನು ನಿಮಗೆಲ್ಲ ಬಸ್ಸೆಲ್ಲ ಫ್ರೀ ಬಿಟ್ಟಿದ್ದು ನಾನು ಹೋಗು ಗಂಡು ಮಕ್ಳು ಕೈ ಅಮ್ಮ ಒಂದ್ಸರಿ ಆಶ್ರಮ ಮಾಡಿ ಬಂದ್ಬಿಟ್ಟು ಅಮ್ಮ ನೀವು ಹೋಗ ಅವಾಗ ಹಿಂಸೆ ಆಗಲ್ಲ
ಸ್ವಲ್ಪ ಕೊಡಿಸ್ಕೊಬತ್ತೀನಿ. ಟೋಪಿ ತೆಗಿ, ನಿಮ್ಮ ಬಾಯಿ ಸಕ್ಕರೆ ಹಾಕೋ ಬರೇ ಮಗಳ ಕೈ ಕೊಡು ಮಗವ. ನೋಡಿ ಎಲ್ಲ ಅಮ್ಮರ ಮಗಳು ಕಂಡಿರ್ತಾರೆ, ಮಗಳು ಬ್ಯಾಗ್ ಹಿಡ್ಕೊಂಡಿರ್ತಾಳೆ. ಬೆನ್ನಿಂದಿರೋ ನಂಬಲ್ಲ ನಾನು. ಇದಕ್ಕಿದಾಗ ಮಾತುಕತೆ ನಿಂತಿರ್ತದೆ ಅವ್ರಿಗೆಂತ ತಾಯಿಗೆ ಏನಾಯ್ತು ಏನು ಗೊತ್ತಿಲ್ಲ, ಸುಮಾರು ವರ್ಷ ಆಯ್ತು. ಆಯ್ತು ಸೇರ್ತ ಕೊಟ್ಟು ಅಂತ ಕಷ್ಟ ಕುಂಕುಮ ಕೊಟ್ಕೊಳ್ಸ್ಕೊಂಡು ಬರೋಕೆ ಅವ್ನು ಫೋಟೋ ಕಳಿಸಿದ್ದೀನಿ ನಾನು ಮೊಬೈಲಿಗೆ ಪೂಜೆ ಮಾಡಿ. ಮೊಬೈಲ್ ಕಳಿಸ್ಬಾರ್ದು. ಅದು ಸಣ್ಣ ಫೋಟೋ ಕೊಡ್ತೀನಿ ಬಿಡಿ. ನೋಡಿ ಫೋಟೋದಲ್ಲಿ ಮೊಬೈಲಲ್ಲಿ ಫೋಟೋ ತಗೊಂಡು ಪೂಜೆ ಮಾಡಿರೋ ಅದಕ್ಕೆ ಅರ್ಥ ನಿಮ್ಗೆ ಗೊತ್ತಿರಲಿ. ನಾವು ಅದಕ್ಕೋಸ್ಕರ ದುಡ್ಡುಗೋಸ್ಕರ ಅಲ್ಲ ಫೋಟೋ ಮಾಡೋದು. ಇಲ್ಲಿ ಫೋಟೋನ ತಂದು ಪ್ರತಿಯೊಂದು ಅಂತರನೂ ಒಂದು ಚಾಕೊಂಡು ಪೂಜೆ ಮಾಡಿಕೊಡೋ ಉದ್ದೇಶ ನಿಮ್ಗೆ ಒಳ್ಳೆದಾಗಲಿ ಅಂತ. ಮೊಬೈಲಾಗ ಮಾಡಿಸ್ಕೊಂಡಾರೆ ಅಂದರೆ ಅದಕ್ಕೆ ಅರ್ಥ ಇರೋದಿಲ್ಲ. ಯಾಕೆ ಅಂದರೆ ಚಪ್ಪಲಿ ಹಾಕೊಂಡು ಮಾಡ್ತಾರೆ. ನಾವು ಒಂದೇ ಅಂಥದ್ದು ಚಪ್ಪಲಿ ತರ್ತೀವಿ, ಸದಸ್ಯನ ಮಾಡ್ತೀವಿ. ಹೂನಾರ ಹಣ್ಣುಕಾಯಿ ತಗೊಳೋದು ಯಾಕೆ ಅಂತ ಜಿಲ್ಲೆಯಲ್ಲಿ ಏನು ಇಷ್ಟ ಮಾಡ್ತಾರೆ ಅಂತಿಲ್ಲ. ನೀವು ನೋಡ್ತಾ ನಮಗೆ ಬೇಜಾರಿಲ್ಲ. ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಅದೇ ಹೂ ಮಾರ್ಕೊಡ್ತಾರೆ, ಅದು ನಿಮ್ಮ ರನ್ನೇ ಬರ ಫೋಟೋ ತಗೊಳ್ಬೇಕು ಆಲ್ಮೋಸ್ಟ್. ಹಾಂ